ಅಂದ್ರೆ ಟೋಟಲ್ 7 ಜನ ನಾಮಿನೇಷನ್ ಮಾಡಿದ್ರಿ. ಒಂದು ನಿಪ್ಪಾಣಿಂದ ಅನ್ನಸಬ್ ಜೊಲ್ಲೆ ಅವ್ರಿ, ರಾಯಬಾಗದಿಂದ ಅಪ್ಪಸಾಬ್ ಕುಲ್ಗೋಡೆ ಅವ್ರಿ, ತೆರಗಟ್ಟಿಂದ ವಿಶ್ವಾಸ್ ವೈದ್ಯ ಅವ್ರಿ, ಸೌದತ್ತಿಂದ ವಿರೂಪಾಕ್ಷಿ ಮಾಮ್ನಿ ಅವ್ರಿ, ಬೈಲೊಂಗದಿಂದ ನಾಗೇಶ್ ದೊರಗೌಡ ಅವರು, ಕಿತ್ತೂರದಿಂದ ವಿಕ್ರಮ್ ಇನಾಮದಾರ್, ಖಾನಾಪುರದಿಂದ ಅರವಿಂದ್ ಪಾಟೀಲ್. ಇವತ್ತು ಟೋಟಲ್ 7 ಮಂದಿ ನಾಮಿನೇಷನ್ ಮಾಡಿದ್ರಿ. ಇನ್ನು 6 ಜನನು 11ನೇ ತಾರೀಕು ಮಾಡ್ತೀರಿ. ಅಂದ್ರೆ ಟೋಟಲ್ ನಾವು 13 ಸೀಟ್ಗೆ ಇಲೆಕ್ಷನ್ ಆಗ್ತಾ ಇದ್ರಿ. 27 ಅವತ್ತು 6 ಅಂದ್ರೆ 13 ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತೆಲ್ಲರೂ ನಾವ್ ಅಂದ್ರೆ ಮೊದಲ ಮಾತಾಡ್ಕೊಂಡು ಇವತ್ತು 11 ಮಾಡೋದು ಡಿಸೈಡ್ ಮಾಡಿದ್ವಿ. 7 ಜನ ನಿಂತಾರು, ಟೋಟಲ್ 13 ಜನ ನಮ್ಮ ಪ್ಯಾನಲ್ ದಿಂದ ನಾವು ನಿಲ್ಲಿಸ್ತೀವಿ. ಬಹುಶಃ ಈಗ ನೀವೆಲ್ಲ ನೋಡಾಕತ್ತಿರಲ್ಲ, ಈ ಸಲ ಡಿಸಿಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರು. ಅವಿರೋಧ ಆಗ್ಲೋ ಇಲ್ಲೋ ಗೊತ್ತಿಲ್ಲ ರೀ. ನೋಡೋಣ 11 ತಾರೀಕಾಗ 3 ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತ್ರಿ. ಇನ್ನೂ ಕೆಲವೊಂದ್ ಯಾಕಂದ್ರೆ ಅವತ್ತು 11 ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ, ಗೋಕಾಕ್ ಮಾಡ್ತಾ ಇದೀವಿ, ಆಮೇಲೆ ನಮ್ದು ರಾಮದುರ್ಗ್ ರೀ, ಆಮೇಲೆ ಬೆಳಗಾವ್ ಐತಿ, ಆಮೇಲೆ ಅದರ್ಸ್ ಮಾಡ್ತೀವಿ, ಆಮೇಲೆ ಹುಕ್ಕೇರಿ ಮಾಡ್ತೀವಿ. ಅಂದ್ರ 13 ತಾರೀಕ ನೋಡೋಣ. ಎಲ್ಲಾರು ಕೂಡ್ರಿ, ಅಂದ್ರ ಪ್ರಯತ್ನ ನಡೆದಿತ್ತು. ಸರಿ, ಏನ್ ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಇದ್ರು, ನಿಮ್ಗೂ ರೆಡಿ ಇದ್ವಿ, ಚುನಾವಣೆ ಅದಕ್ಕೂ ರೆಡಿ ಇದ್ವಿ. ಸೊ ಬಟ್ ಸದ್ಯ ಮೇಲ್ ನೋಟಕ್ಕೆ ಚುನಾವಣೆ ಆಗೋ ಲಕ್ಷಣ ನಾವು ಚುನಾವಣೆ ಆಗ್ತಾವ. ಬೆಳಗಾವಿ, ಗೋಕಾಕ್, ಹುಬ್ಬಳ್ಳಿಗೆ ಮತ್ತು ಹುಕ್ಕೇರಿಗೆ ಯಾರೆಲ್ಲ ಇನ್ನೂ ಆಗಿಲ್ಲ. ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರಲ್ಲ ನಾವು ಅವ್ರನ್ನ ಕ್ಯಾಂಡಿಡೇಟ್. ಆದ್ರೆ ಮೂಡಲಿಗೆ ಆಗಿಲ್ಲ, ಗೋಕಾಕ್ ಆಗಿಲ್ರಿ, ಬೆಳಗಾಂ ಆಗಿಲ್ಲ, ಅದರ್ಸ್ ಆಗಿಲ್ಲ. ಸೊ ಅದನ್ನ ಆಮೇಲೆ ಫೈನಲ್ ಈಗ ಅದನ್ನ 11 ತಾರೀಕು ಗೊತ್ತಾಗ್ತಿಲ್ಲ. 11 ತಾರೀಕು ಹೇಳ್ತಿಲ್ಲ, ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ. ಉಸ್ತುವಾರಿ ಮಂತ್ರಿಯವ್ರು ಬೆಂಗಳೂರು ಬಂದ್ ಕೂಡಲೇ ಅಂದ್ರ ಮೂಡಲಿಗೆ ಇರ್ಬೋದು, ಗೋಕಾಕ, ಬೆಳಗಾವ್ ಎಲ್ಲಾ ಚರ್ಚೆ ಮಾಡಿ ನಿಮಗೆ 11 ತಾರೀಕು ನಾವು ಒಂದು 11 ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರು ಹೇಳ್ತಾರೆ. ಇಲ್ಲ, ನಾ ಮೊದಲು ಹೇಳಿನಲ್ಲ, ಚುನಾವಣೆ ಆಗ್ಬೇಕು, ಎಲ್ಲಾರು ಮತದಾರ ಹೋಗಿ ಭೇಟಿ ಆಗ್ಬೇಕು, ರಿಕ್ವೆಸ್ಟ್ ಮಾಡಕಂದ್ರೆ 20 ವರ್ಷ ಗಂಟ್ಲೆ ರೀ ಒಂದೊಂದ್ ತಾಲೂಕಿಗೆ ಅಂದ್ರ ಚುನಾವಣೆನೇ ಆಗಿಲ್ರಿ. ಅದಕ್ಕೆ ಎಲ್ಲಾರು ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು, ಹೇಳ್ಬೇಕು, ಸುಖ ಕೇಳ್ಬೇಕು. ಇದು ಒಳ್ಳೆ ಬೆಳವಣಿಗೆ, ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ. ಅದು ನೋಡೋಣ. 5-6 ಜನ ಹತ್ರ ಆಕಾಂಕ್ಷಿಗಳು ಅದಾರೆ, ಅದರ್ಸ್ ಒಳಗ 5-6 ಜನ ಅದಾರು. ಅದಕ್ಕೆ ಎಲ್ಲಾರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವು 11 ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೀವಿ. ಅಲ್ಲ, ಬಹಳ ಜನ ಅಂದ್ರೆ 6-7 ಜನ ಆಕಾಂಕ್ಷಿ ಇದಾರೆ. ಅದ್ರೊಳಗೆ ಎಲ್ಲಾರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೀವಿ. ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಈಗ 13 ಕ್ಯಾಂಡಿಡೇಟ್ ಆಗ್ತಾ ಇದೀರಾ, ಎಲ್ಲ 13 ಗೆಲ್ಲೋ ಕಾನ್ಫಿಡೆನ್ಸ್ ಇದೆ? ಅಲ್ಲ, ಡೆಫಿನೆಟ್. ಯಾಕಂದ್ರೆ ಚುನಾವಣೆ ನಿಂತಾಗ್ರಿ ಎಲ್ಲಾರು ಗೆಲ್ಬೇಕಂತ ನಿಂತಾರ, ಸೋಲ್ಬೇಕಂತ ಯಾರು ನಿಲ್ಲೋದಿಲ್ಲ. ನಾವಂದ್ರೆ 13 ಫೈಟ್ ಮಾಡ್ತೀವಿ. ಬಟ್ ಎಲ್ಲಾರು ನಾವು ವಿನ್ ಆಗೋ ಎಲ್ಲ ನಮಗ ಅಂದ್ರೆ ವಿಶ್ವಾಸ ಐತಿ, ಗೆಲ್ತವ್ರಿ. ಸಂಖ್ಯಾಬಲ ಇಲ್ಲ ಕೂಡ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೋ ಒಂದ್ ಡಿಸ್ಟರ್ಬ್ ಅನ್ನೋದು ಚುನಾವಣೆ ಒಳಗೆ ಏನ್ ಒಂದ್ ಕಡೆ ಏನೇನಲ್ಲ, ಒಂದ್ ಕಡೆ ಜಿದ್ದಾಜಿ ಚುನಾವಣೆ ಆಗ್ಬೋದು, ಕೆಲವೊಂದ್ ಕಡೆ ನಾಮಕೆ ವಾಸ್ತೆ ಚುನಾವಣೆ ಆಗ್ಬೋದು. ಕೆಲವೊಂದ್ ಜನ ಅನ್ಬೋದು ಅನ್ನ ಪೋದ್ ಮಾಡಕ್ ಬಿಡದ ಇಲೆಕ್ಷನ್ ಮಾಡ್ಸೋಣ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು. ಅವಾಗ ನಾಮಕೆ ವಾಸ್ತೆ ಇಲೆಕ್ಷನ್ ಒಂದ್ ಕಡೆ ಜಿದ್ದಾಜಿದ್ದೆ ಆಗ್ತೈತಿ. ಬಟ್ ಎಲ್ಲಾ ಕೂಡಿ ಒಳ್ಳೆ ಜನ ಡಿಸಿಸಿ ಬ್ಯಾಂಕ್ ಆಯ್ಕೆ ಬಂದ್ ಮುಂದಿನ ದಿನಮಾನದಾಗ 5 ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ, ಸಾಮಾನ್ಯ ಜನಕ್ಕೆ ಒಳ್ಳೇದ್ ಮಾಡಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪು ಕಡೆಯಿಂದ ನಾವು ಮಾಡ್ತೀವಿ. ಶಾಸಕರು ಮತ್ತು ಮಾಜಿ ಶಾಸಕರು ಯಾಕೆ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಈ ಡಿಸಿಸಿ ಬ್ಯಾಂಕ್ ಅಧಿಕಾರ ಇದು ಬಹಳ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ಬೆಳಗಾವಿಯ ಶಾಸಕರು, ಮಾಜಿ ಶಾಸಕರು ಈ ಅಧಿಕಾರವನ್ನ ಯಾಕೆ ಹಿಡಿತಾ ಇದ್ದಾರೆ ಅಂತ ಪೈಪೋಟಿ ಬಿದ್ದಿದ್ದಾರೆ.